ಬಸವಣ್ಣನವರನ್ನು ಕರ್ನಾಟಕ ಸರ್ಕಾರ ಮೊನ್ನೆ ದಿನಾಂಕ 17ರಂದು ಅಧಿಕೃತವಾಗಿ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದೆ. ಇದನ್ನು ಸ್ವಾಗತಿಸ್ತಾ ಇಂಥದ್ದೊಂದು ದಿಟ್ಟವಾದ ಹೆಜ್ಜೆ ನಿಟ್ಟಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮತ್ತು ಅವರೆಲ್ಲ ಸಹೋದ್ಯೋಗಿ ಬಾಂಧವರ ಈ ನಡೆಯನ್ನು ನಾವು ಸ್ವಾಗತಿಸ್ತೇವೆ, ಅವ್ರನ್ನ ಅಭಿನಂದಿಸ್ತೇವೆ. ಈಗ ಭಾಳ ಮುಖ್ಯವಾಗಿ ಸಾಂಸ್ಕೃತಿಕ ನಾಯಕ ಅಂತಂದರೆ ಏನು, ಸಾಂಸ್ಕೃತಿಕ ನಾಯಕ ಅಂತಿಕೊಂಡು ಹೇಳಿ ಬಸವಣ್ಣನವರನ್ನೇ ಗುರುತಿಸಲಿಕ್ಕೆ ಇರುವಂಥ ಕಾರಣಗಳೇನು ಅನ್ನೋದರ ಕುರಿತು ಸ್ವಲ್ಪ ಆಲೋಚನೆ ಹರಿಸಬಹುದೇನೋ ಅಂತ ಅನ್ನಿಸ್ತದೆ. 900 ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥ ಒಬ್ಬ ಚಾರಿತ್ರಿಕ ವ್ಯಕ್ತಿ ಬಸವಣ್ಣನ ಒಂದು ವಚನದೊಂದಿಗೆ ಮಾತನ್ನು ಪ್ರಾರಂಭಿಸುವುದಾದರೆ, ವೇದಕ್ಕೆ ವರೆಯ ನಿಕ್ಕುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ಆಗಮದ ಮೂಗ ಕೊಯ್ಯುವೆ, ತರ್ಕದ ಬೆನ್ನ ಬಾರ ನೆತ್ತುವೆ, ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮಗ ನಾನು ಅಂತ ಹೇಳಿರುವಂಥ ಒಂದು ವಚನವನ್ನೇ ಗಮನಿಸುವುದಾದರೆ, ಇಲ್ಲಿವರೆಗೆ ಭಾರತದ ಪರಂಪರೆಯಲ್ಲಿ ಯಾವ ವೇದ ಶಾಸ್ತ್ರ ಆಗಮ ತರ್ಕಗಳನ್ನು ಭಾರತದ ಬಹುದೊಡ್ಡ ದಾರ್ಶನಿಕ ಸಂಕಥನಗಳು, ದಾರ್ಶನಿಕ ಮೊತ್ತ ಅಂತ ಕರೆದು ನಮ್ಮ ಬದುಕು ನಿರ್ಣಯ ಮಾಡ್ತಕ್ಕಂಥವುಗಳು ಈ ವೇದ ಶಾಸ್ತ್ರ ಆಗಮ ಪುರಾಣಗಳು. ಇಲ್ಲಿ ಹೇಳಿರ್ತಕ್ಕಂಥ ತತ್ವಗಳನ್ನು ಅನುಸರಿಸುವ ಮೂಲಕ ಮನುಷ್ಯರು, ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಇಹದಲ್ಲಿಯೂ ಪರದಲ್ಲಿಯೂ ಸಮೃದ್ಧವಾದ ನೆಮ್ಮದಿಯುತವಾದ ಬದುಕನ್ನು ಕಾಣಬಲ್ಲರು, ಸತ್ತ ನಂತರ ಮುಕ್ತಿಯನ್ನು ಪಡೆದುಕೊಳ್ಳಬಲ್ಲರು ಅನ್ನುವಂಥ ವಿಷಯವನ್ನು ಮಂಡಿಸ್ತಾ ಬಂದಿತ್ತು. ಇಷ್ಟು ಸರ್ವಶ್ರೇಷ್ಠ ಅಂತ ಹೇಳಿರ್ತಕ್ಕಂಥ ಕೃತಿಗಳನ್ನು ಮತ್ತು ಪ್ರಶ್ನಾತೀತ, ಪ್ರಶ್ನಿಸಲೇಬಾರ್ದು ಅಂಥದ್ದೇ ವೈದಿಕ ಸಾಹಿತ್ಯ ಮತ್ತು ವೈದಿಕ ಲೋಕ. ನೀವು ವೇದ ಆಗಮನ ಶಬ್ದ ಪ್ರಮಾಣಗಳನ್ನು ಪ್ರಶ್ನಿಸುವಂತಕ್ಕದ್ದಲ್ಲ. ಜಗತ್ತಿನಲ್ಲಿ ಏನಿದೆಯೋ ಅದೆಲ್ಲವೂ ವೇದಗಳಲ್ಲಿದೆ. ವೇದಗಳಲ್ಲಿ ಏನು ಇಲ್ಲವೋ ಅದು ಜಗತ್ತಿನಲ್ಲೂ ಕೂಡ ಇಲ್ಲ. ಇದು ಅಪೌರುಷೇಯ. ಆದ್ದರಿಂದ ಇದನ್ನು ಪ್ರಶ್ನಿಸ್ತಕ್ಕದ್ದಲ್ಲ, ಇದನ್ನು ಪರಿಪಾಲಿಸಬೇಕು ಅಂತ ಹೇಳಿಕೊಂಡು ನಂಬಿಸಿಕೊಂಡು ಅದರ ಅಡಿಯಲ್ಲಿ ಜನ ಬದುಕನ್ನು ನಿಯಂತ್ರಿಸುತ್ತಾ ಬಂದಿರುವಂಥ ಸಂದರ್ಭದಲ್ಲಿ 900 ವರ್ಷಗಳ ಹಿಂದೆ ಬಸವಣ್ಣನವರು ಭಾಳ ನೇರವಾಗಿ ಮತ್ತು ನಿರ್ಭಯದಿಂದ ಹೇಳ್ತಾರೆ, ವೇದಕ್ಕೆ ವರೆ ಕಟ್ಟುವೆ, ವೇದವನ್ನು ನಾನು ವರೆ ಹಾಕ್ತೀನಿ, ಕಬ್ಬಿಣದ ಬೇಡಿ ಹಾಕ್ತೀನಿ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ಅವುಗಳಿಗೆ ಶಾಸ್ತ್ರಗಳಿಗೆ ನಾನು ಬೇಡಿ ಹಾಕಿ ಬಂಧನದಲ್ಲಿ ಇಡ್ತೇನೆ. ಯಾಕಂದರೆ ಅವು ನಾಗರಿಕ ಸಮಾಜದಲ್ಲಿ ಅನುಷ್ಠಾನಕ್ಕೆ ಯೋಗ್ಯವಾದವುಗಳಲ್ಲ. ಆಗಮದ ಮೂಗ ಕೊಯ್ಯುವೆ, ಮೂಗನ್ನು ಯಾರಿಗೆ ಕೊಯ್ತಿದ್ರು? ಯಾರು ಸಮಾಜವನ್ನು ಅಪಮಾನಿಸ್ತಿದ್ರು, ಸಮಾಜಕ್ಕೆ ಅಹಿತಕಾರಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಿದ್ರು ಅಂಥವ್ರನ್ನ ಮೂಗ ಕೊಯ್ಯುವಂಥದ್ದು ಮತ್ತು ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಆಗಮದ ಮೂಗ ಕೊಯ್ಯುವೆ, ತರ್ಕದ ಬೆನ್ನಬಾರ ನೆತ್ತುವೆ. ತರ್ಕ ಅನೇಕ ಸಲ ತರ್ಕದಲ್ಲಿ ಭಾಗಿಯಾಗಿರ್ತಕ್ಕಂಥ ಜನರ ಬೆನ್ನಬಾರವನ್ನೆತ್ತುವಂಥದ್ದು, ಅಂದರೆ ಬೆನ್ನ ನರವನ್ನೇ ಸೀಳುವಂತಹ ಅನೇಕ ಕ್ರಿಯಾಕಲಾಪಗಳು ವೈದಿಕ ಪ್ರಪಂಚದಲ್ಲಿ ಇತ್ತು. ಆ ವೈದಿಕ ಪ್ರಪಂಚ ಅನುಸರಿಸಿಕೊಂಡು ಬಂದಿರತಕ್ಕಂಥ ಶಿಕ್ಷೆ ರೀತಿ ನೀತಿಗಳನ್ನು ಅದೇ ವೈದಿಕ ಕೃತಿಗಳಿಗೆ, ಅರ್ಥಾತ್ ವೈದಿಕ ಸಂಸ್ಕೃತಿಗೆ ಸವಾಲು ಒಡ್ಡಿ ನಿಮಗೆ ಇವುಗಳನ್ನೆಲ್ಲ ಮಾಡ್ತೀನಿ ಅಂತ ಬಸವಣ್ಣ ಹೇಳಬೇಕು ಅಂತಂದರೆ ಭಾಳ ಪ್ರಧಾನವಾಗಿರ್ತಕ್ಕಂಥ ಕಾರಣ, ಬಸವಣ್ಣ ಒಬ್ಬ ವ್ಯಕ್ತಿಯಲ್ಲ, ಬಸವಣ್ಣ ಒಂದು ಸಂಸ್ಕೃತಿ, ಬಸವಣ್ಣ ಒಂದು ಸಾಮೂಹಿಕ ಶಕ್ತಿ, ಬಸವಣ್ಣ ಒಂದು ಸಂಘಟನಾತ್ಮಕ ನಡೆ. ಹೀಗಾಗಿ ಬಸವಣ್ಣನವರು ಅಂದಾಗ ಒಬ್ಬ ವ್ಯಕ್ತಿಯಾಗಿ ನಾವು ಗಮನಿಸಬೇಕಾಗಿಲ್ಲ. 12ನೇ ಶತಮಾನದಲ್ಲಿ ಅಸಂಖ್ಯಾತ ಎಲ್ಲ ಜನಜಾತಿಯಿಂದ ಬಂದಿರತಕ್ಕಂಥ ಜನ ಸಮೂಹ ಅಲ್ಲಿ ಇತ್ತು. ಮಾದರ ಚೆನ್ನಯ್ಯ, ಮೇದರ ಕೇತಯ್ಯ, ಡೋರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಕಲಿಕೇತ ಬೊಮ್ಮಯ್ಯ, ತುರ್ಗಾಯಿ ರಾಮಣ್ಣ, ಮಹಿಳೆಯರು ಅಕ್ಕಮಾದೇವಿ, ಗಂಗಾಂಬಿಕೆ, ನೀಲಾಂಬಿಕೆ, ಅಕ್ಕ ನಾಗಮ್ಮ, ಸುಳೆ ಸಂಕವ್ವೆ, ಬೊಂತಾದೇವಿ, ಸತ್ಯಕ್ಕ, ಗೊಗ್ಗವ್ವೆ, ಐದಕ್ಕಿ ಲಕ್ಕಮ್ಮ, ಮಹಾದೇವಮ್ಮ, ಹೀಗೆ ಒಂದು 35ಕ್ಕಿಂತ ಹೆಚ್ಚು ಮಹಿಳೆಯರು ಶರಣೀಯರಾಗಿ ವಚನಗಳ ರಚಿಸಿ ಅನುಭವ ಮಂಟಪದಲ್ಲಿ ಸಮಸಮನಾಗಿ ನಿಂತಿರ್ತಕ್ಕಂಥದ್ದು.
ಸೊ ಮೊದಲ ಬಾರಿಗೆ ಭಾರತದ ಚರಿತ್ರೆಯಲ್ಲಿ ತುಳಿತಕ್ಕೆ ಒಳಗಾದ, ಶೋಷಣೆಗೆ ಒಳಗಾದಂಥ ಜನಸಮುದಾಯಗಳು ಒಂದೆಡೆ ಸೇರಿ ಒಂದು ಪರ್ಯಾಯ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಅಧ್ಯಾತ್ಮ ಪ್ರಪಂಚ ಅಂತ ಏನು ಹೇಳ್ತೀರಿ, ಆ ಅಧ್ಯಾತ್ಮ ಪ್ರಪಂಚಕ್ಕೆ ಇಲ್ಲಿವರೆಗೆ ನಡೆದು ಬಂದಿರತಕ್ಕಂಥ ಅಧ್ಯಾತ್ಮದ ಚರ್ಚೆಗಳಲ್ಲಿ, ಆತ್ಮ ಪರಮಾತ್ಮ ಇಹ ಪರಗಳ ಚರ್ಚೆಯಲ್ಲಿ ಕೇವಲ ಆತ್ಮಕೇಂದ್ರಿತವಾದಂತಹ ಮತ್ತು ಪರಲೋಕದ ಬಗ್ಗೆನೇ ಹೆಚ್ಚು ಚಿಂತನೆ ಮಾಡಿರ್ತಕ್ಕಂಥ, ನಿಗೂಢೀಕರಣವನ್ನೇ ಆತ್ಯಂತಿಕ ಸತ್ಯ ಅಂತ ಕರ್ಕೊಂಡಿರ್ತಕ್ಕಂಥ ಈ ಸಿದ್ಧಾಂತಗಳೇನಿದ್ದು ಇವುಗಳ ಪೊಳ್ಳುತನವನ್ನು ಎತ್ತಿ ತೋರಿಸಿ ಯಾಕೆ ಇವು ಮನುಷ್ಯ ಪ್ರಪಂಚಕ್ಕೆ ಅಥವಾ ಜೀವ ಜಗತ್ತಿಗೆ ಅವಶ್ಯ ಇಲ್ಲ, ಅಷ್ಟೇ ಅಲ್ಲ ಜೀವ ಜಗತ್ತಿನಲ್ಲಿರುವ ಎಲ್ಲ ಅನಿಷ್ಟಗಳಿಗೆ, ಎಲ್ಲ ತಾರತಮ್ಯಗಳಿಗೆ, ಶೋಷಣೆಗಳಿಗೆ ಕಾರಣವಾಗಿರ್ತಕ್ಕಂಥ ಪರಂಪರೆಗಳೇ ಇವು, ಕಾರಣವಾಗಿರ್ತಕ್ಕಂಥ ಕೃತಿಗಳೇ ಇವು ಅನ್ನುವುದನ್ನು ಎತ್ತಿ ತೋರಿಸಿ ಇದನ್ನು ಆಚೆ ಕಿತ್ತೆಸೆದು ಪರ್ಯಾಯವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥವರು 12ನೇ ಶತಮಾನದ ಶರಣರು. ಎಲ್ಲ ಜಾತಿ ಯಾವುದನ್ನು ವೈದಿಕ ಪ್ರಪಂಚ, ವೈದಿಕ ಲೋಕ ಚಾತುರ್ವರ್ಣ ವ್ಯವಸ್ಥೆಯನ್ನು ಕಾಯಮುಗೊಳಿಸಿ ಇದು ದೇವನಿರ್ಮಿತ ಅಂತ ಏನು ಹೇಳಿತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಚಾತುರ್ವರ್ಣಮಯ ಸೃಷ್ಟಂ ಅಂತ ಹೇಳಿದ್ದಾನೆ. ಮುಂದೆ ಗುಣಕರ್ಮ ವಿಭಾಗಶಂ, ಅವರವರ ಗುಣದಿಂದ ನಾನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಿರ್ಮಾಣ ಮಾಡಿದ್ದೇನೆ ಅಂತ ಹೇಳುವಾಗಲೂ ಅವು ಜನ್ಮಾಧಾರಿತವಾದಂಥ ಜಾತಿಗಳಾಗಿ ಬಂದುವೆ ಹೊರತು ಎಲ್ಲಿಯೂ ಕೂಡ ಗುಣವನ್ನು ಅನುಸರಿಸಿ ಒಬ್ಬನನ್ನು ಬ್ರಾಹ್ಮಣ, ಒಬ್ಬನನ್ನು ಶೂದ್ರ ಅಂತ ಗುರುತಿಸುವಂಥ ಉದಾಹರಣೆಗಳು ಇಲ್ಲ. ಯಾಕಂದರೆ ವೈದಿಕ ಶಾಹಿ ಹೇಳ್ತದೆ ಒಂದು, ನಡೀತದೆ ಒಂದು. ಏನಯ್ಯ ವಿಪ್ರ ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅನ್ನುವಂಥದ್ದನ್ನು ಅದೇ ಬಸವಣ್ಣನವರು ಹೇಳಿರ್ತಕ್ಕಂಥದ್ದು. ವೈದಿಕ ಶಾಹಿ ತಾತ್ವಿಕವಾಗಿ ಭಾಳ ಆದರ್ಶದ ಮಾತುಗಳನ್ನು ಹೇಳ್ತದೆ, ಪ್ರಾಯೋಗಿಕವಾಗಿ ಎಲ್ಲ ಬಗೆಯ ತಾರತಮ್ಯಗಳನ್ನು ಲೆಜಿಟಿಮೇಟ್ ಮಾಡ್ತದೆ, ಕಾನೂನುಬದ್ಧಗೊಳಿಸ್ತದೆ. ರಾಜಪ್ರಭುತ್ವ ಚಾತುರ್ವರ್ಣ ವ್ಯವಸ್ಥೆಯ ಮೇಲೆ ನಿರ್ಭರವಾಗಿರಬೇಕು ಅನ್ನುವುದನ್ನು ಚಾಣಕ್ಯ ನೀತಿ ಹೇಳ್ತವೆ, ಅನೇಕ ಸ್ಮೃತಿಗಳಲ್ಲಿ ಹೇಳಲಾಗ್ತದೆ. ಮನುಸ್ಮೃತಿಯಂತೂ ಚಾತುರ್ವರ್ಣ ವ್ಯವಸ್ಥೆಯನ್ನು ಖಾಯ ಮಾಡುವುದಕ್ಕಾಗಿ ಹುಟ್ಟಿರ್ತಕ್ಕಂಥ ಕೃತಿ ಅನ್ನೋದನ್ನು ನೋಡ್ತೀರಿ. ಸೊ ಇಂಥವುಗಳು ಇದ್ದಂಥ ಸನ್ನಿವೇಶದಲ್ಲಿ ಹೇಳಿದ್ರು ನಾವು ಗುಣಕರ್ಮ ವಿಭಾಗಶದಿಂದ ಜನರ ಜಾತಿಯನ್ನು ಗುರುತಿಸ್ತೇವೆ ಅನ್ನೋದನ್ನು ಹೇಳಿದಾಗಲೂ ಕೂಡ ಒಬ್ಬ ವಿಶ್ವಾಮಿತ್ರ ಕ್ಷತ್ರಿಯನಿಂದ ಬ್ರಾಹ್ಮಣನಾಗಲಿಕ್ಕೆ ಬಿಡಲಿಲ್ಲ ಅನ್ನುವ ಪುರಾಣ ಓದ್ತೇವೆ ನಾವು. ಹಾಗೆಯೇ ಒಬ್ಬ ಶಂಭುಕ ವೇದಾಗಮಗಳನ್ನ ಓದಿದ ಮತ್ತು ತಪಸ್ಸಿಗೆ ಕುಂತ ಅಂತಿಕೊಂಡೇಳಿ ಇದೇ ಶ್ರೀರಾಮನಿಂದ ವಧ ಮಾಡಿರ್ತಕ್ಕಂಥ ಪುರಾಣಗಳನ್ನು ಓದ್ತೀವಿ ನಾವು. ನೀವು ರಾಮನ ಅವತಾರ ಇತ್ಯಾದಿಗಳನ್ನು ನೀವು ಸತ್ಯ ಅಂತೀರಂದ್ರೆ ಇವುಗಳನ್ನು ಕೂಡ ನೀವು ಸತ್ಯ ಅನ್ನಬೇಕು. ಒಬ್ಬ ಏಕಲವ್ಯ ಬಿಲ್ಲು ವಿದ್ಯೆ ಕಲಿತ ಅಂತವನು ಹೆಬ್ಬೆರಳನ್ನು ಕಸ್ಕೊಂಡಿರ್ತಕ್ಕಂಥದ್ದು. ಒಬ್ಬ ಮಹಿಳೆ ನೀರು ತರುವಾಗ ಯಾರ್ದೋ ಒಂದು ಜಲಕ್ರೀಡೆಯನ್ನು ನೋಡಿದ್ಲು ಅಂತಿಕೊಂಡು ಹೇಳಿ ಅವಳಿಗೆ ಕಲ್ಲಾಗಿ ಅಹಿಲ್ಯೆಯನ್ನು ಕಲ್ಲು ಮಾಡಿರ್ತಕ್ಕಂಥದ್ದು, ಸೀತೆಯನ್ನು ಅಡವಿಗಟ್ಟಿರ್ತಕ್ಕಂಥದ್ದು, ದ್ರೌಪದಿಯ ಸಭೆಯಲ್ಲಿ ಮಾನಭಂಗ ಮಾಡಿರ್ತಕ್ಕಂಥದ್ದು, ಇವೆಲ್ಲ ಪುರಾಣಗಳು ತಾನೇ. ಈ ಪುರಾಣಗಳೆಂಬುದು ಪುಂಡರಗೋಷ್ಠಿ ಅಂತ ಹೇಳಿದರು ಶರಣರು. ಹೀಗಾಗಿ ಬಸವಣ್ಣನವರು ಈ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಒಂದು ಪರ್ಯಾಯ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟರು. ಸಂಸ್ಕೃತಿ ಅನ್ನುವ ಅರ್ಥ ಭಾಳ ವಿಶಾಲವಾಗಿರ್ತಕ್ಕಂಥದ್ದು. ಅಲ್ಲಿ ಮನುಷ್ಯರ ಬದುಕಿನ ಎಲ್ಲ ಆಯಾಮಗಳು, ಬದುಕಿನ ಸಮಗ್ರವಾಗಿರ್ತಕ್ಕಂಥ ಭಿತ್ತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಸಂಸ್ಕೃತಿ. ಮನುಷ್ಯರ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಹೀಗೆ ಸಮಗ್ರ ಬದುಕು ಹೌದಲ್ಲ. ಅದು ಆಧುನಿಕ ಇರ್ಬೋದು, ಆಧುನಿಕ ಪೂರ್ವ ಇರ್ಬೋದು, ಪ್ರಾಚೀನ ಇರ್ಬೋದು, ಅರ್ವಾಚೀನ ಇರ್ಬೋದು, ಪಾಶ್ಚಾತ್ಯ ಇರ್ಬೋದು, ಪೌರವಾತ್ಯ ಇರ್ಬೋದು. ಅಖಂಡ ಬ್ರಹ್ಮಾಂಡದ ಒಳಗಡೆ ಮನುಷ್ಯ ಪ್ರಪಂಚ ಅಷ್ಟೇ ಅಲ್ಲ, ಪ್ರಾಣಿ ಪ್ರಪಂಚ, ನಿಸರ್ಗ ಪ್ರಪಂಚ ಅದಲ್ಲ. ತಾನು ಹುಟ್ಟಿ ಬದುಕಿ ಮತ್ತು ತಾನು ಲೀನವಾಗುವವರೆಗಿನ ಬದುಕಿನ ವಿನ್ಯಾಸಗಳನ್ನು ಒಂದು ಸಂಸ್ಕೃತಿ ಅಂತ ಗುರುತಿಸ್ತೇವೆ. ಸಂಸ್ಕೃತಿ ಅನ್ನುವಂಥದ್ದು ಭಾಳ ವಿಶಾಲವಾಗಿರ್ತಕ್ಕಂಥ ಅರ್ಥ. ಹಲವು ಸಂದರ್ಭದಲ್ಲಿ ಅದನ್ನು ಭಾಳ ಸಂಕುಚಿತವಾಗಿ ಬಳಸ್ತೇವೆ.
ಆದರೆ ನಿಜವಾದ ಅರ್ಥದಲ್ಲಿ ಸಂಸ್ಕೃತಿ ಅನ್ನೋದು ಭಾಳ ವಿಶಾಲವಾದ, ಅಂದರೆ ಬದುಕಲಿಕ್ಕೆ ಬೇಕಾದಂಥ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು. ಸಕಲ ಜೀವಾತ್ಮರಿಗೆ ಲೇಸು ಬಯಸುವಂತಹ ತತ್ವ ಸಿದ್ಧಾಂತವನ್ನು ಕಟ್ಟಿ ಬೆಳೆಸಿದ್ದಕ್ಕಾಗಿ ಮತ್ತು ಅದನ್ನು ತನ್ನ ನಡೆ ನುಡಿಯಲ್ಲಿ ಅನುಷ್ಠಾನಗೊಳಿಸಿದ್ದಕ್ಕಾಗಿ ಬಸವಾದಿ ಶರಣರನ್ನು ಸಾಂಸ್ಕೃತಿಕ ನಾಯಕ ಅಂಥೇಳಿ ಇವತ್ತು ನಾವು ಗುರುತಿಸ್ತೇವೆ. ಹೀಗೆ ಗುರುತಿಸುವ ಮೂಲಕ ಏನು ಮಾಡಬೇಕಾಗಿದೆ, 12ನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ಸರ್ವ ಸಮಾನತೆಯ ತತ್ವಗಳನ್ನು ಹೇಗೆ ಹೇಳಿದ್ರು ವಚನಕಾರರು? ಒಂದು ಕಾಯಕ, ಇನ್ನೊಂದು ದಾಸೋಹ. ಕಾಯಕ ಅಂದರೆ ದುಡಿಮೆ, ದಾಸೋಹ ಅಂದರೆ ಪಾಲು. ದುಡಿಮೆಯ ಮೂಲಕ ಶೇಖರಣೆಗೊಂಡಿರ್ತಕ್ಕಂಥ ಅಥವಾ ಉತ್ಪಾದನೆಯಾಗಿರ್ತಕ್ಕಂಥ ಸಂಪತ್ತು, ಜಗತ್ತಿನಲ್ಲಿರುವುದು ಎರಡೇ ಸಂಪತ್ತು, ಒಂದು ನೈಸರ್ಗಿಕ ಸಂಪತ್ತು, ಇನ್ನೊಂದು ಮನುಷ್ಯ ನಿರ್ಮಿತವಾದ ಸಂಪತ್ತು. ನೈಸರ್ಗಿಕ ಸಂಪತ್ತು ಯಾರ ಒಬ್ಬರ ಅಧೀನದಲ್ಲಿ ಇರತಕ್ಕಂಥದ್ದಲ್ಲ. ನಿಸರ್ಗದಲ್ಲಿ ಹುಟ್ಟಿರುವ ಪ್ರತಿಯೊಂದು ವ್ಯಕ್ತಿಗೂ ಕೂಡ ನೈಸರ್ಗಿಕ ಸಂಪತ್ತಿನ ಮೇಲೆ ಸಮಾನ ಅವಕಾಶ, ಸಮಾನ ಪಾಲುದಾರಿಕೆ ಇರಬೇಕು. ನಿಸರ್ಗ ಸಂಪತ್ತನ್ನು ಮನುಷ್ಯರು ಅಥವಾ ಮತ್ತಾರೋ ತಯಾರು ಮಾಡೋದಿಲ್ಲ, ಅದು ನಿಸರ್ಗವಾಗಿಯೇ ಇರ್ತದೆ, ಅದು ತನ್ನಷ್ಟಕ್ಕೆ ತಾನೇ ಇರ್ತದೆ. ಇನ್ನು ನಿಸರ್ಗದಲ್ಲಿರ್ತಕ್ಕಂಥ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಅಂದರೆ ಭೂಮಿ, ನೀರು, ಅರಣ್ಯ ಸಂಪತ್ತು ಇತ್ಯಾದಿ, ಖನಿಜ ಸಂಪತ್ತು ಇತ್ಯಾದಿ ಇತ್ಯಾದಿ, ಅವೆಲ್ಲವುಗಳನ್ನು ಬಳಕೆ ಮಾಡಿ ಮನುಷ್ಯರು ತಮ್ಮ ಶ್ರಮದ ಮೂಲಕ, ತಾವು ಬೆವರು ಸುರಿಸುವ ಮೂಲಕ, ತಮ್ಮ ಕೈಗಳಲ್ಲಿ ಕೆಲಸ ಮಾಡುವ ಮೂಲಕ ಸೃಷ್ಟಿಸುವಂಥ ವಸ್ತುಗಳೇನಿವೆಲ್ಲ ಆ ವಸ್ತುಗಳೇ ಸಂಪತ್ತಾಗ್ತವೆ. ಸೊ ಆ ಸಂಪತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾವುದು? ಶ್ರಮ. ಅಂದರೆ ನಿಜವಾದ ಸಂಪತ್ತು ಅಂದರೆ ಸಂಪತ್ತು ಈಕ್ವಲ್ ಟು ಶ್ರಮ, ಮನುಷ್ಯರ ಶ್ರಮ. ಅದು ಬೌದ್ಧಿಕ ಶ್ರಮ ಇರ್ಬೋದು, ಅದು ಶಾರೀರಿಕ ಶ್ರಮ ಇರ್ಬೋದು. ಇಲ್ಲಿ ಈವರೆಗೆ ನಮ್ಮ ಈ ವೈದಿಕ ಸಂಸ್ಕೃತಿ ಏನು ಹೇಳಿತ್ತು? ಬೌದ್ಧಿಕ ಶ್ರಮ ಶ್ರೇಷ್ಠ, ಶಾರೀರಿಕ ಶ್ರಮ ಕನಿಷ್ಠ. ಅತ್ಯಂತ ಅಮಾನವೀಯವಾದ, ಅವೈಜ್ಞಾನಿಕವಾದ ಮತ್ತು ಅತಾರ್ಕಿಕವಾಗಿರ್ತಕ್ಕಂಥ ದೃಷ್ಟಿಕೋನ ಇದು. ಈ ದೃಷ್ಟಿಕೋನದಲ್ಲಿರ್ತಕ್ಕಂಥ ದೋಷಗಳನ್ನು ಶರಣರು ಸರಿಪಡಿಸಿ, ಮತ್ತು ಇಂಥ ದೃಷ್ಟಿಕೋನವಾದರೂ ಉದ್ದೇಶಪೂರ್ವಕವಾಗಿಯೇ ಸೃಷ್ಟಿ ಮಾಡಲಾಗಿತ್ತು. ಹೀಗಾಗಿ ಅದು ಶಾರೀರಿಕ ಶ್ರಮ ಇರಲಿ ಅಥವಾ ಭೌತಿಕ ಶ್ರಮವಿರಲಿ, ಎರಡೂ ಶ್ರಮಗಳಿಗೆ ಸಮಾನ ಗೌರವ, ಸಮಾನ ಪಾಲುದಾರಿಕೆ, ಸಮಾನ ಬದುಕುವ ಹಕ್ಕನ್ನು ಕೊಡ್ತಕ್ಕಂಥದ್ದು ಶ್ರಮದ ವ್ಯಾಖ್ಯಾನ. ಹೀಗಾಗಿ ಶ್ರಮ ಅಂದರೆ ಕಾಯಕ. ಹುಟ್ಟಿದ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಕಾಯಕ ಮಾಡಬೇಕು. ಕಾಯಕ, ಕಾಯ ಶರೀರ, ಕ ಅಂದರೆ ಕಷ್ಟಪಟ್ಟು ಅಂತ. ಗುಡಿಯಲ್ಲಿ ಕುಂತು ಗಂಟಿ ಹೊಡೆದು ಮಂತ್ರ ಹೇಳೋದು ಕಾಯಕ ಅಲ್ಲ. ಹೌದಲ್ಲ, ಕಾಯಕ ಅಲ್ಲ. ಅಥವಾ ಕೆಲಸಕ್ಕೆ ಬರದೇ ಇರತಕ್ಕಂಥ ಕೆಲಸಗಳಲ್ಲಿ ನಿರ್ಮಾಣ ಅಂದರೆ ನಾವು ಮಾಡುವ ಕೆಲಸದಿಂದ ಒಂದು ವಸ್ತು ಉತ್ಪಾದನೆ ಆಗಬೇಕು. ಒಬ್ಬ ಕವಿ ಮನೆಯಲ್ಲೇ ಕುಂತು ಬೌದ್ಧಿಕವಾಗಿ ಶ್ರಮ ಹಾಕಿ ಒಂದು ಕಾವ್ಯ ಬರದ ಅಂದರೆ, ಸೊ ಆ ಕಾವ್ಯಕ್ಕೂ ಅವ ಕನಿಷ್ಠ ತನ್ನ ಬೆವರನ್ನು ಸುರಿಸಿದ್ದಾನೆ. ಹೆಂಗೆ ಬೆವರು ಸುರಿಸ್ತಾನೆ ರೀ ಅಂತ ನೀವು ಕೇಳಿದ್ರೆ, ಆತ ಅನ್ನ ತಿಂದು ಹೊಟ್ಟೆ ತುಂಬಿದ ನಂತರನೇ ಒಬ್ಬ ಕವಿ ಆಗಬಲ್ಲ, ಲೇಖಕ ಆಗಬಲ್ಲ, ಚಿತ್ರಕಾರ ಆಗಬಲ್ಲ, ಏನೆಲ್ಲ ಆಗಬಲ್ಲ. ಹೌದಲ್ಲ? ಸೊ ಯಾರೋ ಒಬ್ಬರು ಬೆವರು ಸುರಿಸಿ ಆಹಾರ ಧಾನ್ಯಗಳು ಉತ್ಪಾದನೆ ಮಾಡಿದಾಗಲೇ ನಾವು ತಿಂತೇವೆ. ತಿಂದ ನಂತರ ಅದು ಶಕ್ತಿ ಆಗ್ತದೆ, ಶಕ್ತಿಯಾಗಿ ರಕ್ತ ಆಗ್ತದೆ, ರಕ್ತ ಆಗಿ ಹೌದಲ್ಲ ಮೆದುಳನ್ನು ಸಚೇತನಗೊಳಿಸ್ತದೆ. ಅರ್ಥಾತ್ ಕೆಲಸ ಮಾಡಲಿಕ್ಕೆ ಬೌದ್ಧಿಕ ಕೆಲಸನೇ ಇರ್ಬೋದು ಅಥವಾ ಶಾರೀರಿಕ ಕೆಲಸನೇ ಇರ್ಬೋದು, ಕೆಲಸ ಮಾಡಲಿಕ್ಕೆ ಯೋಗ್ಯರಾಗ್ತವೆ. ಬೌದ್ಧಿಕ ಕೆಲಸ, ಒಂದು ಕಾವ್ಯ ಬರೆಯುವುದು, ಒಂದು ಚಿತ್ರ ತೆಗೆದು ಒಂದು ಹಾಡು ಹಾಡುವುದು, ಇದೆಲ್ಲವೂ ಕೂಡ ಅದರಲ್ಲಿಯೂ ಕೂಡ ಶ್ರಮ ಹಾಕ್ತಾರೆ ಮನುಷ್ಯರು. ಹಾಗಾದರೆ ಪ್ರಶ್ನೆ ಇರೋದು, ಕಸ ಹೊಡೆಯುವ ಹಾಕುವಂಥ ಶ್ರಮಕ್ಕೂ ಕವಿ ಕಾವ್ಯ ರಚಿಸುವಂಥ ಶ್ರಮಕ್ಕೂ ವೈವಿಧ್ಯತೆ ಇದೆ, ಭೇದ ಭಾವ ಇಲ್ಲ. ಅದು ಒಂದು ರೀತಿಯ ಶ್ರಮ, ಇದು ಒಂದು ರೀತಿಯ ಶ್ರಮ. ಸೊ ಆದರೆ ಶ್ರಮದಿಂದ ಉತ್ಪಾದನೆಯಾಗಿರ್ತಕ್ಕಂಥ ಸಂಪತ್ತಿನ ಮೇಲೆ ಸಮಾನವಾಗಿರ್ತಕ್ಕಂಥ ಪಾಲು ಇರಬೇಕು. ಸೊ ಹೀಗಾಗಿ ಯಾವ ಕೆಲಸವನ್ನು ಒಂದು ವಸ್ತುವಿನ ಉತ್ಪಾದನೆ ಆಗ್ತದೋ ಅದನ್ನು ಕಾಯಕ ಅಂತ ಕರೆದೆವು. ಮಂತ್ರ ಹೇಳೋದ್ರಿಂದ ಯಾವುದು ಉತ್ಪಾದನೆ ಆಗೋದಿಲ್ಲ. ಕಣ್ಣು ಮುಚ್ಚಿ ತಪಸ್ಸು ಮಾಡಿ ಕೂತ್ಕೊಳ್ಳೋದ್ರಿಂದ ಯಾವುದೇ ವಸ್ತು ಉತ್ಪಾದನೆ ಆಗೋದಿಲ್ಲ. ಹೌದಲ್ಲ? ಹೀಗೆ ಏನೂ ಉತ್ಪಾದನೆ ಆಗೋದಿಲ್ಲ. ಇದು ನಿನಗೂ ಉಪಯೋಗಕ್ಕಿಲ್ಲ ಮತ್ತು ಪರರಿಗೂ ಉಪಯೋಗಕ್ಕಿಲ್ಲ. ನೀವು ಅನ್ಬೋದು, ನಾವು ಕಣ್ಣು ಮುಚ್ಚಿ ತಪಸ್ಸಿಗೆ ಕುಂತಾಗ ನಮ್ಮ ಮನಸ್ಸು ಶಾಂತವಾಗುತ್ತದೆ. ಹಾಗಾದರೆ ನಿನಗಾಗಿ ನೀನು ಮಾಡಿರ್ತಕ್ಕಂಥದ್ದು ಕಾಯಕ ಅಲ್ಲ. ಅದು ಯಾವುದು
ತನ್ನ ಹಿತವನ್ನು ಮತ್ತು ಸಮಾಜದ ಹಿತವನ್ನು ಪೂರೈಸ್ತದೋ ಅದು ಕಾಯಕ. ಒಬ್ಬ ಬಡಗಿ ಒಂದು ಗಿಡ ಕತ್ತಿ ಒಂದು ಟೇಬಲ್ ಮಾಡಿದರೆ ಅದು ಕಾಯಕ. ಆತ ಮಾಡಿರ್ತಕ್ಕಂಥ ಕೆಲಸಕ್ಕಾಗಿ ಅವನಿಗೆ ಕೂಲಿ ಸಿಗ್ತದೆ ಮತ್ತು ಆ ಟೇಬಲ್ ತಯಾರಾಗಿ ಬಳಕೆಗೆ ಯೋಗ್ಯವಾಗ್ತದೆ, ಅದು ಕಾಯಕ ಆಗ್ತದೆ. ಒಬ್ಬ ಒಕ್ಕಲಿಗ ಹೊಲದಲ್ಲಿ ಬೀಜ ಬಿತ್ತಿ ಬೆಳೆ ತೆಗೆದ ಅಂದ್ರೆ ಅದು ಕಾಯಕ ಆಗ್ತದೆ. ಹಾಗೆ ಬಣ್ಣಗಳನ್ನ ತೆಗೆದುಕೊಂಡು ಒಬ್ಬ ಚಿತ್ರಕಾರ ಚಿತ್ರ ತೆಗೆದ ಕಾಯಕ ಆಗ್ತದೆ. ಚಿತ್ರ ತೆಗೆದ ಕೂಲಿ ಗೌರವ ಸಿಗ್ತದೆ ಮತ್ತು ಆ ಚಿತ್ರ ಇತರರ ಕಣ್ಣಿಗೆ ಅಥವಾ ಇತರ ಉಪಯೋಗಕ್ಕೆ ಬರ್ತದೆ. ಅಂದರೆ ಒಟ್ಟಾರೆ ಒಂದು ಉಪಯೋಗಕ್ಕೆ ಬರುವಂಥ ವಸ್ತುವಿನ ಉತ್ಪಾದನೆ ಆಗಬೇಕು, ಅದು ಕಾಯಕ. ಸೊ ಈ ಕಾಯಕದಲ್ಲಿ ಮೇಲು ಕೀಳು ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಹೀಗೆ ಕಾಯಕದ ಮೂಲಕ ಉತ್ಪಾದನೆಯಾಗತಕ್ಕಂಥ ಸಂಪತ್ತಿದೆಯಲ್ಲ, ಒಬ್ಬ ಒಕ್ಕಲಿಗ ಬಿತ್ತಿ ಹೈರಾಣಾಗಿ ಒಂದು 20 ಚೀಲ ಜೋಳ ಬೆಳಿತಾನೆ ಅಂತ ತಿಳ್ಕೊರಿ. 20 ಚೀಲ ಜೋಳ ಅವ ತಾನು ಮಾತ್ರ ಉಣ್ಲಿಕ್ಕಾಗೋದಿಲ್ಲ, ಹೌದಲ್ಲ, 10 ಜನ ಅದನ್ನು ತಿನ್ನಬೇಕಾಗ್ತದೆ. ಅಲ್ರಿ ಅವನು ಒಬ್ಬನೇ ಶ್ರಮ ಹಾಕ್ಯಾನ, ಅವ ಉತ್ಯಾನ ಬಿತ್ಯಾನ, 10 ಚೀಲ ಅವನಿಗೆ ಸಂಬಂಧ ಅಂತ ಹೇಳಿದರೆ ಅವ ಉತ್ತಲಿಕ್ಕೆ ಬಿತ್ತಲಿಕ್ಕೆ ರೆಂಟಿ ಬೇಕು, ಕುಂಟಿ ಬೇಕು, ಗಳ್ಯ ಬೇಕು, ಬಾರ್ಕೋಲ್ ಬೇಕು, ನೇಗಿಲು ಬೇಕು, ಎತ್ತು ಬೇಕು, ಬೀಜ ಬೇಕು, ಗೊಬ್ಬರ ಬೇಕು. ರೆಂಟಿ ಕುಂಟಿ ತಯಾರು ಮಾಡಿರ್ತಕ್ಕಂಥ ಬಡಿಗೆನ ಶ್ರಮನೂ ಅದರೊಳಗದೆ, ಹೌದಲ್ಲ. ಆ ರೆಂಟಿ ಕುಂಟಿಗೆ ಬೇಕಾಗತಕ್ಕಂಥ ಕುಳಗಳನ್ನು ಅಥವಾ ಕಬ್ಬಿಣದ ಸಾಮಾನುಗಳನ್ನು ತಯಾರು ಮಾಡಲಿಕ್ಕೆ ಕಂಬಾರನ ಶ್ರಮನೂ ಅದರೊಳಗಿದೆ. ಅವನು ಉತ್ಪಾದನೆ ಮಾಡಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಒಂದು ಬಕ್ಕಸದಲ್ಲಿಯೋ ಒಂದು ಗಡಿಗೆಯಲ್ಲೋ ಕುಡುಕಿಯಲ್ಲೋ ಹಾಕಿಡಬೇಕು ಅಂದರೆ ಕುಂಬಾರನ ಶ್ರಮ ಅದರೊಳಗಿದೆ, ನೇಕಾರನ ಶ್ರಮ ಅದರೊಳಗಿದೆ. ಪ್ರತಿಯೊಬ್ಬರ ಶ್ರಮ ಇದೆ, ಸಂಘಟಿತ ಶ್ರಮ ಇದೆ. ಹೀಗಾಗಿ ಬೆಳೆದಿರ್ತಕ್ಕಂಥ ಸಂಪತ್ತಿನ ಮೇಲೆ ಇವರೆಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಪಾಲು ಇರಬೇಕು ಅನ್ನೋದು ದಾಸೋಹ. ಇಂಥ ಕಾಯಕ ಮತ್ತು ದಾಸೋಹ ಅನ್ನುವಂಥ ತತ್ವವನ್ನು ತಿಳಿಸಿಕೊಟ್ಟಿರ್ತಕ್ಕಂಥವರು ಬಸವಾದಿ ಶರಣರು. ಅಷ್ಟೇ ಅಲ್ಲದೆ ಜಾತಿ ಭೇದ ಅಂದರೆ ಇಲ್ಲಿವರೆಗೆ ನಮ್ಮ ಪ್ರಪಂಚದಲ್ಲಿ ಅರ್ಥಾತ್ ಭಾರತೀಯ ಸಮಾಜದಲ್ಲಿರ್ತಕ್ಕಂಥ ವರ್ಗಭೇದ, ವರ್ಣಭೇದ, ಲಿಂಗಭೇದ ಈ ಮೂರನ್ನು ನಿರಾಕರಿಸಿ ಹೆಣ್ಣನ್ನು ಇವತ್ತಿಗೂ ಕೂಡ ಭಾರತೀಯ ಶಾಸ್ತ್ರಗಳಲ್ಲಿ ಅಥವಾ ಭಾರತೀಯ ಫಿಲಾಸಫಿಯನ್ನು ನೀವು ತೆಗೆದು ನೋಡಿದ್ರೆ ವೈದಿಕ ಫಿಲಾಸಫಿ, ನಾನು ಹೇಳ್ತಕ್ಕಂಥದ್ದು ವೈದಿಕ ಫಿಲಾಸಫಿ. ನಾನು ವೈದಿಕೇತರ ಅನೇಕ ಫಿಲಾಸಫಿಗಳು ಭಾರತದಲ್ಲಿದೆ. ಬೌದ್ಧ ಇದೆ, ಜೈನ ಇದೆ, ಲೋಕಾಯುತ ಇದೆ, ಚಾರ್ವಾಕ ಇದೆ, ಆರೂಢ, ಆಮೇಲೆ ಪಂಥಗಳಿವೆ. ಆರೂಢ, ಅವಧೂತ, ನಾಥ, ಸಿದ್ಧ, ಶಾಕ್ತ, ಸೂಫಿ, 100 ಪಂಥಗಳಿವೆ, ಹೌದಲ್ರಿ. ಅವು ಎಲ್ಲವುಗಳನ್ನ ಹೊರತುಪಡಿಸಿ ಯಾವುದನ್ನು ವೈದಿಕ ಇವತ್ತೇನು ಪ್ರಧಾನ ಸಂಸ್ಕೃತಿ ಅಂತ ಬಿಂಬಿಸಲಿಕ್ಕೆ ಹೊಂಟಾರಲ್ಲ, ಅದನ್ನು ಇಟ್ಕೊಂಡು ವಚನಕಾರರ ದೊಡ್ಡ ಸಂಘರ್ಷ ಇದ್ದದ್ದು ಈ ಲಿಂಗಭೇದ, ವರ್ಗಭೇದ ಮತ್ತು ವರ್ಣಭೇದಗಳ ವಿರುದ್ಧ. ಇವುಗಳನ್ನು ಅವ್ರೇನು ಹೇಳಿದರು, ಹೆಣ್ಣನ್ನು ಕನಿಷ್ಠ, ಹೆಣ್ಣು ಮಾಯೆ, ಹೆಣ್ಣು ಮೈಲಿಗೆ, ಹೆಣ್ಣು ಅಜ್ಞಾನಿ, ಹೆಣ್ಣು ಭೋಗಿಸಲು ಮಾತ್ರ ಯೋಗ್ಯವಾದವಳು, ಹೆಣ್ಣು ಭೋಗದ ವಸ್ತು ಅನ್ನುವಂಥ ಹೆಣ್ಣು ಅಜ್ಞಾನಿ, ಹೀಗೆ ಏನು ಹೇಳಿಕೊಂಡು ಮತ್ತು ಆಚರಿಸಿಕೊಂಡು ಬರಲಾಗ್ತಾ ಇತ್ತು. ಇದು ಅಮಾನವೀಯ ಅಷ್ಟೇ ಅಲ್ಲ, ಇದು ಅತಾರ್ಕಿಕವಾದದ್ದು ಅನ್ನೋದನ್ನು ತೋರಿಸಿಕೊಟ್ಟು ಮಹಿಳೆಯರಿಗೂ ಕೂಡ ಪುರುಷನಟ್ಟೆ ಎಲ್ಲ ರೀತಿಯಿಂದಲೂ ಸಮಾನ ಹಕ್ಕಿದೆ ಅಂತ ಹೇಳಿ ಸಮಾನತೆಯ ಸಂಕೇತವಾಗಿಯೇ ಲಿಂಗ ಕೊಟ್ಟರು. ಯಾಕೆ ಕೊಟ್ಟರು ಬಸವಣ್ಣವರು? ಬಸವಣ್ಣನ ಉದರದಲ್ಲಿ ಜನಿಸಿತ್ತು ಲಿಂಗ. ಲಿಂಗ ಅನ್ನೋದೊಂದು ಸಮಾನತೆಯ ಸಂಕೇತ ಹೊರತು ಅದು ಲಿಂಗಾಯತ ಎಂಬ ಜಾತಿಯ ಸಂಕೇತ ಅಲ್ಲ. ಬಸವಣ್ಣನವರು ಯಾವುದೇ ಒಂದು ಜಾತಿ, ಒಂದು ಧರ್ಮ, ಒಂದು ಪ್ರದೇಶ, ಒಂದು ಭಾಷೆಯ ಸ್ವತ್ತಲ್ಲ. ಬಸವಣ್ಣ ಅವತ್ತು ಎಲ್ಲ ಜಾತಿಯ ಜನ ಸಮುದಾಯಗಳನ್ನು ಕಟ್ಟಿಕೊಂಡು ಬಸವಣ್ಣ ಅಂದಾಗ ಅದು ಏಕ ಅಲ್ಲ, ಅದು ಅನೇಕ, ಅದು ಬಹುತ್ವ. ಬಸವಣ್ಣನ ಆಂತರ್ಯದಲ್ಲಿ, ಬಸವಣ್ಣವರ ವ್ಯಕ್ತಿತ್ವದಲ್ಲಿ ಮಾದರ ಚೆನ್ನಯ್ಯ ಇದ್ದಾನೆ, ಮೇದರ ಕೇತ ಇದ್ದಾನೆ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡ ಇದ್ದಾನೆ, ಸುಳೆ ಸಂಕವೇ ಇದ್ದಾಳೆ, ಸತ್ಯಕ್ಕ ಇದ್ದಾಳೆ, ಬೊಂತಾದೇವಿ ಇದ್ದಾಳೆ. 770 ಅಮರಗಣಗಳು ಅಂತ ಬರ್ತದೆ. 770 ಅಮರಗಣಗಳಲ್ಲಿ ಕೆಲವು ಶರಣರ ವಚನಗಳು ನಮಗೆ ಸಿಕ್ಕಿವೆ. ಇವತ್ತು 20,000 ವಚನಗಳಲ್ಲಿ 15,000 ವಚನಗಳು 12ನೇ ಶತಮಾನದಲ್ಲಿ ರಚನೆಯಾಗಿರ್ತಕ್ಕಂಥ ವಚನಗಳು. ಆ ನಂತರ 5,000 ವಚನಗಳು ಬಸವೋತ್ತರ ಯುಗದ ಕಾಲಘಟ್ಟದಲ್ಲಿ ಅಂದರೆ 15, 16, 17ನೇ ಶತಮಾನದಲ್ಲಿ ಜೇವರ್ಗಿ, ಷಣ್ಮುಖ ಶಿವಯೋಗಿ, ಕಡ್ಕೋಳದ ಮಡಿವಾಳಪ್ಪ, ಹೀಗೆ ಮುಂದಿನ ಪರಂಪರೆಯವರಿಂದ ರಚನೆಯಾಗಿರ್ತಕ್ಕಂಥವು. 15,000 ವಚನಗಳು 12ನೇ ಶತಮಾನದ ಶರಣರಿಂದ ರಚನೆಯಾಗಿರ್ತಕ್ಕಂಥವು. ಸೊ ಇವರೆಲ್ಲರನ್ನು ಕ್ರೋಢೀಕರಿಸಿದಾಗ ಒಂದು ಬಸವನ ಮೂರ್ತಿ.
ಇವರೆಲ್ಲವನ್ನು ಕ್ರೋಢೀಕರಿಸಿನೇ ಒಂದು ಬಸವ ಅನ್ನುವಂಥ. ಸೊ ಬಸವ ಅಸಂಖ್ಯಾತ ದುಡಿಯುವವರ ಸಂಕೇತ. ಹೀಗಾಗಿ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂದರೆ ದುಡಿಯುವ ವರ್ಗ ಸಾಂಸ್ಕೃತಿಕ ನಾಯಕ. ಯಾರು ದೇಶದ ಸಂಪತ್ತನ್ನು ಹೆಚ್ಚು ಮಾಡ್ತಾರೋ ಅದು ಈ ದೇಶದ ಸಂಸ್ಕೃತಿ ಆಗಬೇಕು, ಈ ನಾಡಿನ ಸಂಸ್ಕೃತಿ ಆಗಬೇಕು, ಜಗತ್ತಿನ ಸಂಸ್ಕೃತಿ ಆಗಬೇಕು. ನಾವು ಹೇಳ್ತಿರ್ತೇವೆ ವಿಶ್ವಗುರು ವಿಶ್ವಗುರು. ವಿಶ್ವದ ಎಲ್ಲ ಜನರನ್ನು ಒಳಗೊಳ್ತಕ್ಕಂಥದ್ದು, ಎಲ್ಲ ಜನರ ಯೋಗಕ್ಷೇಮ, ಕೇವಲ ಜನರಲ್ಲ, ಅಖಂಡ ಸಚರಾಚರ ಜೀವರಾಶಿಗಳ ಯೋಗಕ್ಷೇಮವನ್ನು ಬಯಸ್ತಕ್ಕಂಥದ್ದು ವಿಶ್ವಾತ್ಮಕ ಪರಿಕಲ್ಪನೆ ಆಗ್ತದೆ. ಅಂಥ ವಿಶ್ವಾತ್ಮಕ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಾದಿ ಶರಣರು. ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸಿಕೊಳ್ಳುವ ಮೂಲಕ ನಾವು ಎಲ್ಲ ಅಣುರೇಣು ತಣಕಾಷ್ಟದಲ್ಲಿ ಓತಪ್ರೇತವಾಗಿ ತುಂಬಿರುವಂಥ ಚೈತನ್ಯ ಅಂತ ನಾವೇನು ಹೇಳ್ತೇವೆ. ಚೈತನ್ಯ ಅನ್ನೋದು ನಿಗೂಢ ಅಲ್ಲ, ಅದು ಶಕ್ತಿ ಅನ್ನುವಂಥದ್ದು ನಿಗೂಢ ಅಲ್ಲ, ಅದು ಹೌದಲ್ರಿ. ಅದು ಕ್ರಿಯೇಟಿವಿಟಿ ಅಂತ ನಾವೇನು ಹೇಳ್ತೀವಿ. ನಿಸರ್ಗ, ಆ ನಿಸರ್ಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಕೂಡ ಬದುಕುವ ಹಕ್ಕಿದೆ ಅಂತ ಹೇಳುವಂತಹದೇ ನಿಜವಾದ ಸಂಸ್ಕೃತಿ. ಆ ಸಂಸ್ಕೃತಿನೇ ಜನರ ಸಂಸ್ಕೃತಿ ಆಗಬೇಕು, ದೇಶದ ಸಂಸ್ಕೃತಿ ಆಗಬೇಕು, ವಿಶ್ವದ ಸಂಸ್ಕೃತಿ ಆಗಬೇಕು. ಹಾಗಾದರೆ ಈ ಮುಂಚೆ ಇರಲಿಲ್ಲೇನು? ಇಲ್ಲ. ವಚನಕಾರಕ್ಕಿಂತ ಮುಂಚೆ ಈ ರೀತಿ ಸಕಲ ಜೀವಾತ್ಮರಿಗೆ ಲೇಸ ಬಯಸುವಂಥ ಒಂದು ತತ್ವಶಾಸ್ತ್ರ ಇರಲಿಲ್ಲ, ಹೌದಲ್ಲ? ಇದ್ದಾಗಲೂ ಕೂಡ ಅದು ಅನುಷ್ಠಾನಗೊಂಡಿರಲಿಲ್ಲ. ಅದು ಬೌದ್ಧದಲ್ಲಿ ಇತ್ತು, ಲೋಕಾಯತದಲ್ಲಿ ಇತ್ತು, ಚಾರ್ವಾಕದಲ್ಲಿ ಇತ್ತು, ಆದರೆ ಅದು ಅನುಷ್ಠಾನಗೊಂಡಿರಲಿಲ್ಲ. ವಚನಕಾರರ ಕಾಲಘಟ್ಟದಲ್ಲಿ ಎಲ್ಲಗಳನ್ನು ಒಗ್ಗೂಡಿಸಿಕೊಂಡು ಸರಳವಾದ ಮಾತಿನಲ್ಲಿ, ನೇರವಾದ ನುಡಿಗಟ್ಟಿನಲ್ಲಿ ಅದನ್ನು ಹೇಳಿದರು ಮತ್ತು ಆಚರಿಸಿದರು. ಲಿಂಗಭೇದ ನೀತಿಯನ್ನು ನಿರಾಕರಿಸುವುದಕ್ಕಾಗಿಯೇ ಮತ್ತು ಜಾತಿಯನ್ನು ನಿರ್ಮೂಲನ ಮಾಡುವುದಕ್ಕಾಗಿಯೇ 12ನೇ ಶತಮಾನದಲ್ಲಿ ಅಂತರ್ಜಾತಿ ವಿವಾಹವನ್ನು ಮಾಡ್ತಾರೆ, ಹೌದಲ್ರಿ. ಹರಳಯ್ಯನ ಮಗನಿಗೂ ಮತ್ತು ಮಧುವರ್ಸನ ಮಗಳಿಗೂ, ಬ್ರಾಹ್ಮಣ ಮಧುವರ್ಸ, ಸಮಗಾರ ಹರಳಯ್ಯ. ಸಮಗಾರ ಅಂದರೆ ಅತ್ಯಂತ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ಅಸ್ಪೃಶ್ಯನ ಮಗಳಿಗೂ ಮತ್ತು ಬ್ರಾಹ್ಮಣನ ಬ್ರಾಹ್ಮಣ ಹುಡುಗಿಯನ್ನು ಒಬ್ಬ ಅಸ್ಪೃಶ್ಯನ ಹುಡುಗನೊಂದಿಗೆ ಮದುವೆ ಮಾಡುವ ಮೂಲಕ ಜಾತಿ ನಿರ್ಮೂಲನೆಯ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ತಾರೆ 12ನೇ ಶತಮಾನ ಶರಣರು. ಅದಕ್ಕಾಗಿಯೇ ಅವರು ಹೇಳಿರ್ತಕ್ಕಂಥದ್ದು ಏನಂದರೆ, ಪುರಾಣ ಶಾಸ್ತ್ರಗಳ ಹಿಂದೆ ಹರಿಯದಿರಿ, ನಿಮ್ಮ ಅನುಭವ ಭಾಳ ದೊಡ್ಡದು, ನಮ್ಮದು ಅನುಭವ ಪ್ರಮಾಣ, ಅನುಭವನೇ ನಮ್ಮ ಸಿದ್ಧಾಂತಗಳನ್ನು ಕಟ್ಟಿಕೊಡಬೇಕೇ ಹೊರತು ಋಷಿ ಮುನಿಗಳು ಕಟ್ಟಿಕೊಡುವಂಥದ್ದಲ್ಲ. ನಮ್ಮದು ಋಷಿ ಸಂಸ್ಕೃತಿ ಅಲ್ಲ, ನಮ್ಮದು ಕೃಷಿ ಸಂಸ್ಕೃತಿ. ಋಷಿ ಅಂದರೆ ಎಲ್ಲೋ ಅಡವಿಯಲ್ಲಿ ಜನರಿಲ್ಲದೆಡೆ ಕುಂತು ಕಣ್ಣು ಮುಚ್ಚಿ ತನ್ನ ತಾನೇ ಏನೋ ಒಳಗೆ ಬೆಳಕು ಕಂಡಿರ್ತಕ್ಕಂಥದ್ದು. ಆ ಋಷಿ ಸಂಸ್ಕೃತಿ ಜನರ ಜೀವನಾಡಿ ಅಲ್ಲ, ಅದು ಕೃಷಿ ಸಂಸ್ಕೃತಿ ಜನರ ಜೀವನಾಡಿ. ಈ ಕೃಷಿ ಮಾಡ್ತಕ್ಕಂಥದ್ದು ಕೂಡ ದೊಡ್ಡ ತಪಸ್ಸು. ಕಣ್ಣು ಮುಚ್ಚಿ ಕುಳಿತುಕೊಳ್ಳುವಂಥದ್ದು ತಪಸ್ಸ ಅಲ್ಲ, ಹೌದಲ್ರಿ. ಜೀವ ಜಗತ್ತಿನೊಂದಿಗೆ ಸ್ಪಂದಿಸ್ತಾ ತನ್ನ ಬದುಕನ್ನು ಕ್ರಿಯಾತ್ಮಕಗೊಳಿಸ್ತಾ ಒಂದು ಸಾಂಘಿಕ ಬದುಕಿನ ಸಾರ್ಥಕ್ಯವನ್ನು ಅನುಭವಿಸ್ತಕ್ಕಂಥದ್ದೇ ತಪಸ್ಸು. ಸೊ ಅಂಥ ತಪಸ್ಸನ್ನು ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಕರ್ಮಯೋಗಿಗಳು, ಕಾಯಕ ಜೀವಿಗಳು. ಸೊ ಕಾಯಕ ಜೀವಿಗಳು ಜಗತ್ತನ್ನು ಕಟ್ಟಿದ್ದಾರೆ, ಕಾಯಕ ಜೀವಿಗಳು ಜಗತ್ತನ್ನು ಅರ್ಥಪೂರ್ಣಗೊಳಿಸಿದ್ದಾರೆ. ಕಾಯಕ ಜೀವಿಗಳಿರೋದರಿಂದ ನಾವೊಂದು ಬಟ್ಟೆ ಹಾಕ್ಕೊಂಡು, ಕಾಲಿಗೊಂದು ಚಪ್ಪಲಿ ಮೆಟ್ಕೊಂಡು, ಹೊಟ್ಟೆ ತುಂಬ ಅನ್ನ ತಿಂದು, ಮತ್ತೇನೆಲ್ಲ ವೇಷಭೂಷಣಗಳು ಹಾಕ್ಕೊಂಡು, ಬೇಕಾದಷ್ಟು ಮೇಕಪ್ಗಳನ್ನ ಮಾಡಿಕೊಂಡು ಒಂದು ವಾಹನದಲ್ಲಿ ಕುಂತು ಓಡಾಡ್ತಾ ಇದ್ದೀವಿ, ಹೌದಲ್ಲ. ನಮ್ಮ ಅಲಂಕರಿಸಿರುವ, ನಮ್ಮನ್ನು ಪೊರೆಯುತ್ತಿರುವಂಥ ಪ್ರತಿಯೊಂದು ವಸ್ತುವಿನ ಹಿಂದೆ ಒಂದು ಬೆವರಿದೆ, ಇದನ್ನು ಅರ್ಥ ಮಾಡಿಕೊಳ್ಳಿ. ಸೊ ಅದನ್ನು ಶರಣರು ಹೇಳಿದ್ದೇನು ಅಂದರೆ, ಈ ವರ್ತಮಾನದ ಸ್ಥಿತಿಗತಿಗೆ ಈ ಬದುಕದಲ್ಲ, ಕರ್ತೃಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಮೇಲೆ ಯಾವ ಲೋಕ, ಮೇಲೆ ಯಾವ ಸ್ವರ್ಗ ಇಲ್ಲ, ಕೆಳಗೆ ಯಾವ ನರಕ ಇಲ್ಲ. ಹಾಗೆ ಪುಣ್ಯ ಪಾಪ ಅನ್ನುವ ಪರಿಕಲ್ಪನೆ ಇಲ್ಲ. ಸುಖ ಬಂದಡೆ ಪುಣ್ಯದ ಫಲವೆನ್ನೆ, ದುಃಖ ಬಂದಡೆ ಪಾಪದ ಫಲವೆನ್ನೆ, ಕರ್ಮಕ್ಕೆ ಕರ್ತುವೇ ಹೇತು ಎಂದೇ, ಕೂಡಲ ಸಂಗಮ ದೇವ ಎನಗೀ ಪರಿಯಲ್ಲಿ ನೀ ಮಾಡಿದ ಉಪದೇಶ, ಸಂಸಾರ ಸವೆಯೇ ಬಳಸುವೆ ಅಂತ ಹೇಳಿದ ಬಸವಣ್ಣ. ಪುಣ್ಯ ಪಾಪಗಳು ತಮ್ಮ ಇಚ್ಛೆ ಕಂಡಿರೋ,
ನೀವು ಪುಣ್ಯ ಪಾಪಗಳ ಕತೆ ಕಟ್ಟಿದ್ರಲ್ಲ, ಸ್ವರ್ಗ ನರ್ಕ, ಪುಣ್ಯ ಪಾಪ, ಕರ್ಮ ಸಿದ್ಧಾಂತದ ಬೇರಿಗೆ ಕೊಡಲಿ ಪೆಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು ವಚನ ಸಿದ್ಧಾಂತ. ವೈದಿಕ ಸಾಹಿತ್ಯ ಕರ್ಮ ಸಿದ್ಧಾಂತವನ್ನು ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತೃಭೂ ಮಾತೋ ಸಂಗೋಸ್ತ್ವ ಕರ್ಮಣಿ. ಕರ್ಮವನ್ನು ಮಾಡು, ಅದರ ಪ್ರತಿಫಲವನ್ನು ಅಪೇಕ್ಷೆ ಬೇಡ, ಅದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದೆ. ಯಾರು ಕೊಡ್ತಾರೆ? ನಮ್ಮ ಹಕ್ಕನ್ನು ನಾವು ಪಡಿಬೇಕೆ ಹೊರತು ಯಾರೂ ಕೊಡೋಂಗಿಲ್ಲ ನಮಗೆ. ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದೇ ನಿಜವಾದ ಬದುಕಿನ ಸಾರ್ಥಕ್ಯ ಇರತಕ್ಕಂಥದ್ದು. ಸೊ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕನ್ನೋದನ್ನು ಕಲಿಸಿಕೊಟ್ಟಿರ್ತಕ್ಕಂಥವ್ರು ಶರಣರು. ಸಾಂಘಿಕ ಶಕ್ತಿಯ ಮೂಲಕ ನಾವು ಏನನ್ನಾದರೂ ಪಡ್ಕೊಳ್ತೇವೆ, ಇಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸ್ತೇವೆ. ಯಾವುದೇ ರೀತಿಯ ಅಸಮಾನತೆ ಆದರೂ ಕೂಡ ನಿಸರ್ಗ ನಿರ್ಮಿತವಲ್ಲ, ಅಥವಾ ನೀವು ಭಾವಿಸುವ ದೇವ ನಿರ್ಮಿತವೂ ಅಲ್ಲ. ಅದೆಲ್ಲವೂ ಕೂಡ ಮನುಷ್ಯ ನಿರ್ಮಿತ, ವ್ಯವಸ್ಥೆ ನಿರ್ಮಿತ. ಸೊ ಇದನ್ನು ರಿಪೇರಿ ಮಾಡಬೇಕು, ಇದನ್ನು ಕಿತ್ತೆಸಿಬೇಕು. ಕಿತ್ತೆಸಲಿಕ್ಕೆ ಒಂದು ಪ್ರಜ್ಞೆ ಬೇಕು. ಆ ಪ್ರಜ್ಞೆಯನ್ನು ಮಳಿಲಿಕ್ಕೆ ಒಂದು ಚರ್ಚೆ ಬೇಕು, ಒಂದು ಅನುಭವ ಮಂಟಪ, ಪರಸ್ಪರ ವಿಚಾರ ವಿಮರ್ಶೆಯ ವಿನಿಮಯದ ಮೂಲಕ ಒಂದು ಸಿದ್ಧಾಂತವನ್ನು ಕಟ್ಟಿಕೊಳ್ಳಬೇಕು ಅಂಥೇಳಿ ಅನುಭವ ಮಂಟಪ ಅನ್ನೋದನ್ನು ಕಲ್ಯಾಣಿನಲ್ಲಿ ಸ್ಥಾಪನೆ ಮಾಡಿದರು. ಅನುಭವ ಮಂಟಪ ಅಂದರೆ ಒಂದು ಕಟ್ಟಡ ಅಲ್ಲ, ಒಂದು ಭೌತಿಕವಾದಂಥ ಬಿಲ್ಡಿಂಗ್ ಅಲ್ಲ. ಎಲ್ಲ ಶರಣರು ಅರ್ಥಾತ್ ಕಾಯಕ ಜೀವಿಗಳು ಎಲ್ಲಿ ಕುಂತು ತಮ್ಮ ಆಗು ಹೋಗುಗಳನ್ನು ಕುರಿತು ವಿಚಾರ ವಿಮರ್ಶೆ ಮಾಡಿದ್ರು. ಅದನ್ನು ಅನುಭವ ಮಂಟಪ ಅಂತಕೊಂಡು ಹೇಳಿ ಕರೆದರು. ಅನುಭವದ ಮೂಲಕ ಚರ್ಚೆ ಆಗಬೇಕದು, ಗ್ರಂಥಗಳ ಮೂಲಕ, ಯಾರೋ ಹೇಳಿರೋ ಮಾತಿನ ಮೂಲಕ ಅಲ್ಲ. ನಿನ್ನ ಸ್ವಯಂ ಅರಿವೇ ಗುರು, ಆಚಾರವೇ ಲಿಂಗ, ಹೌದಲ್ಲ, ಜ್ಞಾನವೇ ಜಂಗಮ ಅಂತ ಹೇಳಿರ್ತಕ್ಕಂಥದ್ದು. ಎಲ್ಲಿಯೂ ಕೂಡ ವಚನಕಾರರು ಜಡವಸ್ತುಗಳನ್ನು ತತ್ವ ಮಾಡಲಿಲ್ಲ. ಅನುಭವ ಅನ್ನುವಂಥದ್ದು ಜಡ ಅಲ್ಲ, ಅದು ಚೇತನಾತ್ಮಕವಾದಂಥದ್ದು, ಅದು ನಿತ್ಯ ಪರಿವರ್ತನಶೀಲವಾದದ್ದು. ಹೀಗಾಗಿ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸಿದ್ದು ನಿಜವಾಗಿ ಕರ್ನಾಟಕ ಸರ್ಕಾರ ತನ್ನ ಘನತೆ ಮತ್ತು ಗೌರವವನ್ನು ಹೆಚ್ಚಿಸಿಕೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಕಾಯಕವೇ ಕೈಲಾಸ, ಹೌದಲ್ಲ, ದಾಸೋಹವೇ ಪರಮ ಸಾಫಲ್ಯ ಅಂತ ಹೇಳಿರ್ತಕ್ಕಂಥ ದಾಸೋಹ ಹಂಚಿಕೊಂಡು ತಿನ್ನುವಂಥದ್ದು. ದಾನದ ವಿರುದ್ಧ ದಾಸೋಹವನ್ನು ಹೇಳಿದರು, ಪೂಜೆಯ ವಿರುದ್ಧ ಕಾಯಕವನ್ನು ಹೇಳಿದರು, ಕಾಯವನ್ನೇ ದೇವಾಲಯ ಅಂತ ಹೇಳಿದ್ರು, ಹೌದಲ್ಲ. ದೇಹವೇ ದೇವಾಲಯ ಅನ್ನೋದು ಹೊರಗಿಲ್ಲ. ದೇವಾಲಯದ ಮೂಲಕ ಎಲ್ಲ ಶೋಷಣೆಗಳಿಗೆ ಬೀಜ ಮಂತ್ರವಾಗ್ತದೆ. ದೇವಾಲಯಗಳನ್ನು ಬಿಟ್ಟು ಹೊರಬನ್ನಿ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಹೌದಲ್ಲ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ದೇಹವೇ ದೇವಾಲಯ ಆಗಬೇಕು. ದೇವಾಲಯಕ್ಕಾಗಿ ಬಡದಾಡಬಾರ್ದು, ಪೌರಾಣಿಕ ದೇವರುಗಳಿಗಾಗಿ ಹೊಡೆಪೇಟಾಡಬಾರ್ದು. ಅದನ್ನೇ ಬಸವಣ್ಣ ಹೇಳಿದ್ದು. ಆದಿಪುರಾಣ ಅಸುರಂಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮಪುರಾಣ ರಾಕ್ಷಸಂಗೆ ಮಾರಿ, ರಾಮಪುರಾಣ ರಾಮಾಯಣ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಯಮ್ಮ ಪುರಾಣ ಸಮಬಾರದಯ್ಯ ಕೂಡಲ ಸಂಗಮ ದೇವ. ಯಮ್ಮ ಪುರಾಣ ಅಂದರೆ ನಮ್ಮ ಬದುಕಿನ ಗಾಥೆ. ಯಮ್ಮ ಪುರಾಣ ಯಾವುದೇ ವ್ಯಕ್ತಿದಲ್ಲ ನೋಡ್ರಿ. ಕಾಣದ ರಾಮಾಯಣ ಮಹಾಭಾರತ, ಆದಿಪುರಾಣಗಳು 18 ಪುರಾಣಗಳು. ಅಸುರಂಗೆ ಮಾರಿ, ರಾಕ್ಷಸರ ಸಂಹಾರ ಮಾಡಿದ್ದೇನೆ. ಹೂ ಈಸ್ ರಾಕ್ಷಸ ಯಾರು? ಆ ಡೀಟೇಲಿಗೆ ಹೋಗೋದಿಲ್ಲ ನಾವು. ಯಾರು ವೈದಿಕ ತತ್ವ ಸಿದ್ಧಾಂತಗಳನ್ನ ವಿರೋಧಿಸಿ ಅವರ ಶೋಷಣೆ, ಅನ್ಯಾಯ, ತಾರತಮ್ಯ ನೀತಿಗಳನ್ನು ಖಂಡಿಸ್ತಾರೋ ಅವ್ರನ್ನೆಲ್ಲ ರಾಕ್ಷಸ ಅಂತ ಕರೆದರು. ಯಾರು ಸಮಾನತೆ ಪ್ರಶ್ನೆಗಳು ಎತ್ತಾರೆ, ತರ್ಕಬದ್ಧವಾದಂಥ ಮಾತುಗಳನ್ನು ಆಡ್ತಾರೆ, ಅವ್ರನ್ನ ರಾಕ್ಷಸ ಅಂತ ಕರೆದರು. ಆ ರಾಕ್ಷಸರ ಸಂಹಾರ ಮಾಡೋದೇ ಪುರಾಣಗಳ ಕೆಲಸ. ಅವನ್ನೇ ಕಟ್ಟಿಕೊಟ್ಟಿರ್ತಕ್ಕಂಥದ್ದೇ ಪುರಾಣ. ಆದಿಪುರಾಣ ಅನ್ನೋದು ಅಸುರಿಂಗೆ ಮಾರಿ, ರಾಕ್ಷಸರಿಗೆ ಮೃತ್ಯು. ಅದು ವೇದ ಪುರಾಣ ಹೋತಿಂಗೆ ಮಾರಿ. ವೇದಗಳ ಕೆಲಸ ಏನಂದರೆ ಹೋಮ ಮಾಡೋದು, ಯಾಗಯಜ್ಞೆ ಮಾಡೋದು. ಯಾಗಯಜ್ಞೆ ಮಾಡಿದಾಗ ಮೊದಲು ಅದಕ್ಕೊಂದು ಪ್ರಾಣಿ ಬಲಿ ಕೊಡೋದು, ವಿಶೇಷವಾಗಿ ಕುರಿಯನ್ನು ಬಲಿ ಕೊಡ್ತಿದ್ರು. ಅದನ್ನು ಹೋತಿಂಗೆ ಮಾರಿ ಅಂತ ಹೇಳಿದ್ರು. ವೇದ ಪುರಾಣ ಅಂದರೆ ಹೋತಿಗೆ ಮೃತ್ಯು ಇದ್ದಂಗೆ. ಹೋತುಗಳನ್ನು ಅಥವಾ ಕುರಿಗಳನ್ನು ಇವುಗಳನ್ನ ಅದನ್ನೇ ಹೇಳ್ತಾರೆ. ವೇದವನ್ನು ಓದಿದವರ ಮುಂದೆ ಅಳುಕಂಡ್ಯಾ ಎಲೆ ಹೋತೆ, ಶಾಸ್ತ್ರವನ್ನು ಓದಿದವರ ಮುಂದೆ ಅಳುಕಂಡ್ಯಾ ಎಲೆ ಹೋತೆ, ನೀನು ಹತ್ತುದಕ್ಕೆ ತಕ್ಕುದ ನೀವು ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಯಾಕಂದರೆ ನೀವು ಹೋಮ ಹವನ ಮಾಡಿದಾಗ ತುಪ್ಪ, ಹಾಲು, ಮೊಸರು ಸುರಿಯೋದಲ್ಲದೆ ಪ್ರಾಣಿಗಳನ್ನು ಬಲಿ ಕೊಟ್ರಿ. ಮಾಂಸಾಹಾರ ಮಾಡಿಲ್ಲ ನೀವು ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಅಚಾರಿತ್ರಿಕವಾಗಿರ್ತಕ್ಕಂಥ ವಿಷಯ. ಪ್ರಾಣಿಗಳನ್ನು ಬಲಿ ಕೊಟ್ರಿ. ಅದಕ್ಕೆ ಅದು ವೇದ ಪುರಾಣ ಅನ್ನೋದು ಹೋತಿಗೆ ಮಾರಿ. ರಾಮಪುರಾಣ ರಾಕ್ಷಸರಿಗೆ ಮಾರಿ. ಯಾರ್ಯಾರು ರಾಮನನ್ನು ವಿರೋಧಿಸಿ ನಿಂತರು ರಾವಣನನ್ನು ರಾಕ್ಷಸ ಅಂತ ಕರೆದರು ಅಲ್ವಾ. ಅನೇಕ ರಾಕ್ಷಸರ ಸಂಹಾರ ಮಾಡ್ತಾನೆ ರಾಮ.
ಅವನ ದಂಡಕಾರಣ್ಯ ಬರೆದುವಾಗ ಇಡೀ ರಾಮಾಯಣ ಓದಿದರೆ ಅವ್ರ ಸಂಹಾರ ಇವ್ರ ಸಂಹಾರ, ಶೂರ್ಪನಖಿಯ ಮೂಗು ಮೊಲೆ ಕೊಯ್ದಿರ್ತಕ್ಕಂಥದ್ದು. ಅದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ತೀರಿ? ಹೌದಲ್ರಿ, ಆ ಪುರಾಣಗಳನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಆಗಂಗಿಲ್ಲ ಇವತ್ತು ಅಂತ ಹೇಳಿ. ಸೊ ಭಾರತ ಪುರಾಣ ಅಂದರೆ ಗೋತ್ರಕ್ಕೆ ಮರಿ, ಅಣ್ಣ ತಮ್ಮಂದಿರು ಹೊಡೆದಾಡಿ ಸತ್ತಿದ್ದಲ್ಲ. 18 ಅಕ್ಷೋಣಿ ಶೈನ ಸತ್ತೋಯಿತು, ಎಲ್ಲರೂ ಸತ್ತೋದ್ರು. ಉಳಿದವ್ರು ಯಾರು? 8 ಜನ, ಒಂದು ನಾಯಿ, ಅಷ್ಟೇ ತಾನೇ ಉಳಿದದ್ದು. 5 ಮಂದಿ ಪಾಂಡವರು, ಒಂದು 3 ಜನ, ಅದೊಂದು ನಾಯಿ ಅಂತ. ಅಂದರೆ ಈ ಪುರಾಣನೂ ಕೂಡ ಗೋತ್ರಕ್ಕೆ ಮಾರಿ. ಹೀಗಾಗಿ ಬಸವಾದಿ ಶರಣರು, ಬಸವಣ್ಣವ್ರು ಹೇಳಿದ್ದೇನು ಅಂದರೆ, ಪುರಾಣಗಳ ಹಿಂದೆ ಹೋಗಬೇಡ್ರಿ, ಪುರಾಣಗಳ ಕಟ್ಟುಕತೆಗಳು ಅತಾರ್ಕಿಕವಾದವುಗಳು. ಆದ್ದರಿಂದ ದಿನನಿತ್ಯದ ಬದುಕು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಕರ್ಮ ಸಿದ್ಧಾಂತವನ್ನು ನಂಬಬೇಡಿ. ಇವತ್ತಿನ ಈ ಪ್ರಪಂಚದಲ್ಲಿರ್ತಕ್ಕಂಥ ಅಸಮಾನತೆಗೆ ಯಾವುದೋ ಜನ್ಮದಲ್ಲಿ ನೀವು ಮಾಡಿರುವ ಪಾಪ ಪುಣ್ಯಗಳು ಕಾರಣ ಅಂತ ಕಾಗಿ ಗುಬ್ಬಿ ಕತಿ ಹೇಳಿ ನಂಬಿಸಿದ್ದಾರಲ್ಲ, ಇದು ತಪ್ಪು, ಇದು ಶುದ್ಧ ಸುಳ್ಳು, ಇದು ಅತಾರ್ಕಿಕವಾದದ್ದು ಅಂತ ಹೇಳಿ, ಸಮಾನತೆಯ ಸಂಕೇತವಾಗಿ ಲಿಂಗ, ಪ್ರಾಮಾಣಿಕತೆಯ ಸಂಕೇತವಾಗಿ ವಿಭೂತಿ, ಸಮಾಜದ ಸಂಕೇತವಾಗಿ ಜಂಗಮ ಅನ್ನುವಂಥ ತತ್ವಗಳನ್ನು ಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರು ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕರು ಅಂತ ಘೋಷಿಸಿದ ನಂತರ ನಾವು ಮಾಡಬೇಕಾದದ್ದು ಏನು ಅಂದರೆ, ವಚನಗಳನ್ನು ಕುರಿತು ವಿಸ್ತಾರವಾದ ಅಧ್ಯಯನ ಆಗಬೇಕು, ವಚನಗಳ ಅನುಷ್ಠಾನ ಬದುಕಿನಲ್ಲಿ ಆಗಬೇಕು. ಅದು ಪ್ರಭುತ್ವ ಮತ್ತು ಪ್ರಜೆಗಳು ಅದನ್ನು ಅನುಸಂಧಾನ ಮಾಡಬೇಕು. ಮತ್ತು ಜಗತ್ತಿನ ಬೇರೆ ಬೇರೆ ಭಾಷೆಗಳಲ್ಲಿ ವಚನ ಸಾಹಿತ್ಯ ಮತ್ತು 12ನೇ ಶತಮಾನದ ಕ್ರಾಂತಿ ಏನಿತ್ತಲ್ಲ, ಅದನ್ನು ಕುರಿತು ಅಧ್ಯಯನಗಳು, ಅಧ್ಯಾಪನಗಳು, ಅನುಸಂಧಾನಗಳು ನಡಿಬೇಕು. ಅವುಗಳನ್ನ ಕುರಿತು ವಿಚಾರ ಸಂಕಿರಣಗಳ ನಡೀತಕ್ಕಂಥದ್ದು. ಅವುಗಳ ಆಧಾರದ ಮೇಲೇ 12ನೇ ಶತಮಾನದ ಬಸವಾದಿ ಶರಣರು ಕಟ್ಟಿಕೊಟ್ಟಿರ್ತಕ್ಕಂಥ ಬೀಜ ರೂಪದಲ್ಲಿರ್ತಕ್ಕಂಥ ಸಮಾನತೆ, ಲಿಂಗ ಸಮಾನತೆ, ವರ್ಗ ಸಮಾನತೆ, ವರ್ಣ ಸಮಾನತೆ, ಎಲ್ಲ ರೀತಿಯ ಸಮಾನತೆ ಅನ್ನುವಂಥ ಸಮಾಜವಾದ ಅಂತ ಏನು ಹೇಳ್ತೇವೆ, ಅದು ಬೀಜ ರೂಪದಲ್ಲಿ 12ನೇ ಶತಮಾನದಲ್ಲಿ ಇದ್ದರೆ, ಹೆಮ್ಮರದ ರೂಪದಲ್ಲಿ ಬೆಳೆದು ಬಂದದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ. ಆ 12ನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ಅನೇಕ ತತ್ವಗಳನ್ನು ನಮ್ಮ ಸಂವಿಧಾನದಲ್ಲೇ ಅಳವಡಿಸಿಕೊಂಡಿದ್ದೇವೆ. ಅದು ಬೀಜ ರೂಪದಲ್ಲಿತ್ತು, ಮರದ ರೂಪದಲ್ಲಿ ಬಾಬಾ ಸಾಹೇಬ್ ಅದನ್ನು ಸಂವಿಧಾನದ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಆ ನಂತರ ಫಲ ಇನ್ನೂ ತಿಂದಿಲ್ಲ, ನಾವು ಫಲ ತಿನ್ನಬೇಕು. ನಮ್ಮ ಸಂವಿಧಾನವನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ನಾವು ಸಂವಿಧಾನ ನಿಜವಾಗಿ ಅನುಷ್ಠಾನಗೊಂಡಿದ್ದಾದರೆ ಎಲ್ಲಿಯೂ ಕೂಡ ದಲಿತರ ಮೇಲೆ ಹಲ್ಲೆಗಳಾಗಬಾರ್ದು, ಜಾತಿ ಹೆಸರಿನಿಂದ ಅವ್ರನ್ನ ಅಪಮಾನಿಸಬಾರ್ದು, ಯಾವ ಮಹಿಳೆಯ ಮೇಲೆ ಕೂಡ ರೇಪ್ ಆಗಬಾರ್ದು, ಯಾವ ಬಡವರು ಕೂಡ ಕೈಗೆ ಕೆಲಸ ಇರಲಾರ್ದೆ ಒದ್ದಾಡಬಾರ್ದು. ಆವಾಗ ಸಂವಿಧಾನ ಜಾರಿಯಾದಂಗೆ. ಹಾಗಾದರೆ ಅದು ಶರಣರಲ್ಲಿ ಬೀಜವಾಗಿದ್ದದ್ದು, ಬಾಬಾ ಸಾಹೇಬರಲ್ಲಿ ಗಿಡವಾಗಿ ಮಲ್ತದ್ದು. ಇನ್ನು ಅದರ ಫಲ ಪಡಿಬೇಕಾಗಿದೆ. ಫಲ ಪಡೆಯುವಂಥ ಮಾರ್ಗವಾಗಿ ಇವತ್ತು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂಥೇಳಿ ನಾವು ಒಪ್ಕೊಂಡಿದ್ದೇವೆ. ಜಗತ್ತು ಕೂಡ ಒಪ್ಕೊಳ್ತದೆ. ಜಗತ್ತಿಗೆ ಬೇರೆ ಬೇರೆ ದೇಶ ಭಾಷೆಗಳಲ್ಲಿ ಬಸವ ಫಿಲಾಸಫಿ, ಬಸವ ತತ್ವ ಹೋಗಿಲ್ಲ, ಪಸರಿಸಿಲ್ಲ. ಬಸವಾದಿ ಶರಣರು ಯಾವುದೇ ಜಾತಿಯ ಗುತ್ತಿಗೆಯಲ್ಲ, ಯಾವುದೇ ಧರ್ಮದ ಗುತ್ತಿಗೆಯಲ್ಲ, ಯಾವುದೇ ಪ್ರದೇಶಕ್ಕೆ ಸೀಮಿತವಲ್ಲ, ಯಾವುದೇ ಭಾಷೆಯ ಹಂಗಿಗರು ಅವರಲ್ಲ. ಆದರೆ ಒಂದು ಸಂತೋಷದ ಸಂಗತಿ, ಇಂಥ ಅಪರೂಪದ ತತ್ವ ಸಿದ್ಧಾಂತಗಳ ರಚನೆಯಾಗಿದ್ದು ಕನ್ನಡದ ಭಾಷೆಯಲ್ಲಿ. ಇವತ್ತು ಕನ್ನಡ ಜಗತ್ತಿಗೆ, ಜಾಗತಿಕ ಸಾಹಿತ್ಯಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದೆ ಅಂತಾದರೆ ಅದು ವಚನ ಸಾಹಿತ್ಯ ಅನ್ನುವಂಥ ಮಾತನ್ನು 110 ವರ್ಷಗಳ ಹಿಂದೆಯೇ ನಮ್ಮ ಕನ್ನಡದ ಜಿಜ್ಞಾಸುಗಳು ಇದನ್ನು ಹೇಳಿದ್ದಾರೆ. ಸೊ ಅವರು ಹೇಳಿರ್ತಕ್ಕಂಥ ಮಾತು ಇವತ್ತು ಸಾಕಾರ ಆಗಿದೆ. ಇವತ್ತು ಬಸವಣ್ಣನವರು ನಮ್ಮೆಲ್ಲರ ಸಾಂಸ್ಕೃತಿಕ ನಾಯಕ, ದುಡಿಯುವ ವರ್ಗದ ನಾಯಕ. ದುಡಿಯುವ ವರ್ಗ ಅಂದರೆ ಬಸವಣ್ಣ ಅಂದರೆ ದುಡಿಯುವ ವರ್ಗ. ಆ ದುಡಿಯುವ ವರ್ಗಕ್ಕೆ ಸಮಾನವಾದ ಹಕ್ಕು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಇದು ವಚನಕಾರರ ಸಿದ್ಧಾಂತ, ಬಸವಣ್ಣವರ ಸಿದ್ಧಾಂತ, ಶರಣರ ಸಿದ್ಧಾಂತ. ಈ ಸಿದ್ಧಾಂತ ನಮ್ಮ ಸಾಂಸ್ಕೃತಿಕ ನಾಯಕ.